ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಕೈಬೂರ್ ಪತ್ನೂನ್ ಗಡಿಯಲ್ಲಿ ಎರಡು ಸೈನ್ಯಗಳು ಎದುರು ಬದುರಾಗಿ ನಿಂತಿರುವ ಹೊತ್ತಲ್ಲೇ ಪಾಕಿಸ್ತಾನ ಅಫ್ಘಾನಿಗಳ ಮೇಲೆ ವಾಯುದಾಳಿ ಹೆಚ್ಚು ಮಾಡಿದೆ. ಪಾಕಿಸ್ತಾನದ 2 ಚೆಕ್ ಪೋಸ್ಟ್ಗಳನ್ನು ತಾಲಿಬಾನ್ ಪಡೆಗಳು ವಶಪಡಿಸಿಕೊಂಡ ಬೆನ್ನಲ್ಲೇ ಅದನ್ನು ನಾವು ಈಗಾಗಲೇ ಖಾಲಿ ಮಾಡಿದ್ದೇವೆ. ಹಾಗೆ ನಮ್ಮ ಸೈನಿಕರು ಅಲ್ಲಿಂದ ವಾಪಸ್ ಬಂದು ಬಹಳ ಸಮಯನೇ ಆಗ್ಬಿಟ್ಟಿದೆ. ಈಗ ಅದನ್ನ ಅಫ್ಘಾನಿಸ್ತಾನ ವಶಕ್ಕೆ ಪಡೆದುಕೊಂಡು ಏನ್ ಪ್ರಯೋಜನ ಬಂತು ಅನ್ನೋ ಅರ್ಥದಲ್ಲಿ ಪಾಕಿಸ್ತಾನ ಸೈನ್ಯ ಮುಖ್ಯಸ್ಥ ಸ್ಪಷ್ಟನೆ ಬೇರೆ ಕೊಟ್ಟಿದ್ದಾರೆ. ಆದರೆ ತನ್ನ ಗಡಿ ಭಾಗದ ಮೇಲೆ ಏರ್ ಸ್ಟ್ರೈಕ್ ನಡೆಸಿರುವ ಪಾಕಿಸ್ತಾನದ ಮೇಲೆ ಕೆಂಡಮಂಡಲ ಆಗಿರುವ ತಾಲಿಬಾನ್ ಸೈನ್ಯ 15,000 ಸೈನಿಕರನ್ನ ಗಡಿ ಉದ್ದಕ್ಕೆ ತಂದು ರಾಶಿ ಹಾಕಿದೆ. ಪಾಕ್ ಗಡಿಯಲ್ಲಿ ಸದ್ಯ ಯುದ್ಧದ ವಾತಾವರಣ ಬಹಳ ಬಿಸಿ ಬಿಸಿಯಾಗಿದೆ. ಇದರ ನಡುವೆ ಟಿಟಿಪಿ ಮೊನ್ನೆ ದಿನ ಮತ್ತೊಂದು ಬಾಂಬ್ ಹಾಕಿದೆ. ಅದೇನಪ್ಪಾ ಅಂದ್ರೆ ಪಾಕಿಸ್ತಾನದ ಸೈನ್ಯ ನಡೆಸ್ತಾ ಇರುವ ಬಿಸ್ನೆಸ್ಗಳನ್ನ ಗುರಿಯಾಗಿ ನಾವು ದಾಳಿ ಮಾಡ್ತೇವೆ, ಆ ಮೂಲಕ ಅವರ ದುಡ್ಡಿನ ಮೂಲವನ್ನ ನಾಶ ಮಾಡ್ತೇವೆ ಅನ್ನೋದು ಈ ಹೇಳಿಕೆಯ ಸಾರಾಂಶ. ಇದೇನ್ ಆಶ್ಚರ್ಯ, ಪಾಕಿಸ್ತಾನ ಸೈನ್ಯ ಯುದ್ಧ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಕೂಡ ಮಾಡುತ್ತಾ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಇದರಲ್ಲಿ ಆಶ್ಚರ್ಯ ಆಗೋದಂತ ಏನೂ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ ಸೈನ್ಯ ಈಗಾಗಲೇ ಹಲವಾರು ಬಿಸ್ನೆಸ್ಗಳನ್ನ ನಡೆಸ್ತಾ ಇದೆ. ನಮ್ಮ ಭಾರತದಲ್ಲಿ ಸೈನ್ಯ ಅಂದ್ರೆ ಕೇವಲ ಯುದ್ಧ ಮಾತ್ರ ಮಾಡಬೇಕು. ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಪ್ರಾಕೃತಿಕ ವಿಕೋಪಗಳಾದಾಗ ಜನರಿಗೆ ನೇರವಾಗಿ ಸಹಾಯ ಮಾಡೋದು ಸೈನ್ಯದ ಕೆಲಸ. ಇಲ್ಲಿ ನಮ್ ಸೈನ್ಯ ಅಂತಲ್ಲ, ಜಗತ್ತಿನ ಎಲ್ಲ ಸೈನ್ಯದವರು ಕೂಡ ಹೆಚ್ಚು ಕಡಿಮೆ ಇದೇ ಕೆಲಸ ಮಾಡೋದು. ಅದರಲ್ಲೂ ವಾಯುಸೇನೆ, ಭೂಸೇನೆ, ನೌಕಾಸೇನೆ ಅಂತೆಲ್ಲ ಬೇರೆ ಬೇರೆ ವಿಭಾಗಗಳು ಇರೋದು ನಮಗೆಲ್ಲ ಗೊತ್ತೇ ಇದೆ. ಜೊತೆಗೆ BSF, ಗೋರ್ಖಾ ರೆಜಿಮೆಂಟ್, ಮೆಡ್ರಾಸ್ ರೆಜಿಮೆಂಟ್ ಅಂತೆಲ್ಲ ಸುಮಾರು ವಿಂಗ್ಗಳು ಸೈನ್ಯದಲ್ಲಿ ಇದೆ. ಆದ್ರೆ ಈ ಪಾಕಿಸ್ತಾನದ ಸೈನ್ಯ ಮಾತ್ರ ತುಂಬಾನೇ ಡಿಫ್ರೆಂಟ್. ಇವರು ಅಕ್ಕಿ, ಗೋಧಿ, ಬೇಳೆ, ರಸಗೊಬ್ಬರ ಅಂತೆಲ್ಲ ಬೇರೆ ಬೇರೆ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿ ಇದರ ನಂತರ ಮಾರಾಟ ಕೂಡ ಮಾಡ್ತಾರೆ. ಸದ್ಯ ಪಾಕಿಸ್ತಾನ್ ತಾಲಿಬಾನ್ ಅಂತ ಕರೆಯಲ್ಪಡುವ ತೆಹರೀಕ್-ಇ ತಾಲಿಬಾನ್ ಪಾಕಿಸ್ತಾನ್ TTP ಪಾಕಿಸ್ತಾನಿ ಸೇನೆಗೆ ನಿಮ್ಮ ಭದ್ರತೆ ಸಿಬ್ಬಂದಿಯನ್ನು ಮತ್ತು ಮಿಲಿಟರಿ ವಾಣಿಜ್ಯ ಹಿತಾಸಕ್ತಿಗಳಿಗೆ ತನ್ನ ದಾಳಿಯನ್ನು ವಿಸ್ತರಿಸುವುದಾಗಿ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಅಲ್ ಜಜೀರಾ ಸೋಮವಾರ ಎಚ್ಚರಿಕೆ ವರದಿಯನ್ನ ಪ್ರಸಾರ ಕೂಡ ಮಾಡಿದೆ. ಪಾಕಿಸ್ತಾನಿ ಸೇನೆಯ ಮೇಲೆ ತಾಲಿಬಾನಿ ಗುಂಪು ನಡೆಸಬಹುದಾದ ಸಂಘರ್ಷದಲ್ಲಿ ಗಮನಾರ್ಹ ಏರಿಕೆ ಕಂಡು ಬಂದಿದೆ ಅಂತ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಕಳೆದ ತಿಂಗಳು ಅಫ್ಘಾನಿಸ್ತಾನದಲ್ಲಿ TTP ಅಡಗುತಾಣಗಳನ್ನು ಗುರಿಯಾಗಿ ಇಟ್ಕೊಂಡು ನಡೆಸಿದ ವಾಯು ದಾಳಿಗಳಲ್ಲಿ TTP ಅಡಗುತಾಣಗಳಿಗೆ ಭಾರಿ ಅನ್ನುವಂತಹ ಹೊಡೆತ ಬಿದ್ದಿದೆ. ಹೀಗಾಗಿ ಅದು ಪ್ರತೀಕಾರಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇದೆ. ಹಿಂದಿನ ಭಾನುವಾರ ಬಿಡುಗಡೆಯಾದ ಹೇಳಿಕೆಯಲ್ಲಿ TTP ಪಾಕಿಸ್ತಾನ ಸೈನ್ಯದಿಂದ ನಿರ್ವಹಿಸಲಾದ ವಿವಿಧ ವ್ಯಾಪಾರ ಉದ್ಯಮಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೇವೆ ಅಂತ ಪ್ರತಿಜ್ಞೆ ಮಾಡಿದೆ. ಪಾಕಿಸ್ತಾನಿ ಸೇನೆಯ ಒಡೆತನದ ಯಾವ ಕಂಪನಿಗಳು TTPಯ ಹಿಟ್ ಲಿಸ್ಟ್ ನಲ್ಲಿ ಇದೆ ಅಂತ ಹುಡುಕ್ತಾ ಹೋದ್ರೆ ಕೆಲವೊಂದೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಅದರಲ್ಲಿ ರಾವಲ್ಪಿಂಡಿ ಮೂಲದ ಲಾಜಿಸ್ಟಿಕ್ ಕಂಪನಿಯಾದ ನ್ಯಾಷನಲ್ ಲಾಜಿಸ್ಟಿಕ್ ಸೆಲ್, ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಗಳಿಗೆ ಹೆಸರುವಾಸಿಯಾದ ದ ಫ್ರಾಂಟಿಯರ್ ವರ್ಕ್ಸ್ ಆರ್ಗನೈಸೇಷನ್, ಇದು ಪಾಕಿಸ್ತಾನದ ಖ್ಯಾತ ರಸಗೊಬ್ಬರ ಉತ್ಪಾದಕ ಕಂಪನಿ. ಇದರಲ್ಲಿ ದಿನಬಳಕೆಯ ವಸ್ತುಗಳದ್ದು ಒಂದು ವಿಭಾಗ ಇದೆ. ಅದು ಅಕ್ಕಿ, ಗೋಧಿ, ಬೇಳೆ, ಸಕ್ಕರೆ ಅಂತೆಲ್ಲ ಸಾಮಾನುಗಳು ಕೂಡ ಉತ್ಪಾದನೆ ಮಾಡುತ್ತೆ. ಪಾಕಿಸ್ತಾನದ ಮಿಲಿಟರಿ ಚಾಲಿತ ವಸತಿ ಅಧಿಕಾರಿಗಳು ಅಲ್ಲದೆ ಹಣಕಾಸು ಸಂಸ್ಥೆಯಲ್ಲಿ ಪಾಕಿಸ್ತಾನ ಹೂಡಿಕೆ ಮಾಡಿರುವ ವಾಣಿಜ್ಯ ಬ್ಯಾಂಕ್ ಮತ್ತು ಇತರ ಹಲವಾರು ಸಂಸ್ಥೆಗಳು ಸೇರಿದಂತೆ TTP ಪಟ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ನಾಗರಿಕರಿಗೆ ಅದೊಂದು ಎಚ್ಚರಿಕೆ ಕೂಡ ಕೊಟ್ಟಿದೆ. ಅದೇನಂದ್ರೆ ನಾಗರಿಕರು 3 ತಿಂಗಳ ಒಳಗೆ ಮಿಲಿಟರಿ ಚಾಲಿತ ಉದ್ಯಮಗಳಿಂದ ಹೂಡಿಕೆಗಳನ್ನ ವಾಪಸ್ ತೆಗಿಬೇಕು ಅನ್ನೋದು.
ಈಗಾಗಲೇ ಆ ಎಚ್ಚರಿಕೆಯನ್ನ ಕೇಳಿ ಆ ಉದ್ಯಮಗಳ ಷೇರು ಪಾತಾಳಕ್ಕೆ ಇಳಿದಿರುವ ಸುದ್ದಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಈ ಕಂಪನಿಗಳ ಉದ್ಯೋಗಿಗಳಿಗೂ ಅದು ನೇರವಾಗಿ ಮತ್ತೊಂದು ಎಚ್ಚರಿಕೆಯನ್ನ ಕೊಡ್ತು. 3 ತಿಂಗಳಲ್ಲಿ ಬೇರೆ ಉದ್ಯೋಗವನ್ನ ಹುಡುಕಿಕೊಳ್ಳಿ, ಇಲ್ಲದೆ ಹೋದ್ರೆ ಆಮೇಲೆ ನಮ್ಗೆ ಗೊತ್ತಿಲ್ಲ ಅನ್ನುವ ಸಲಹೆಯನ್ನ ನೀಡಿದೆ. ಆದ್ರೆ ಪಾಕಿಸ್ತಾನ ಸೇನೆ ಆಗ್ಲಿ ಅಲ್ಲಿನ ಸರ್ಕಾರ ಆಗ್ಲಿ ಇದರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿಲ್ಲ. ಈ ಟಿಟಿಪಿ ಬಗ್ಗೆ ನಾವು ಸಾಕಷ್ಟು ಬಾರಿ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಸ್ಗಳಲ್ಲಿ ವಿವರವಾಗಿ ಹೇಳಿದ್ದೇವೆ. ಅದರ ಲಿಂಕ್ ಅನ್ನ ನಿಮ್ಗೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀವಿ. ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನ ಜಾರಿಗೊಳಿಸುವುದು ಅಲ್ಲದೆ ಜೈಲಿನಲ್ಲಿರುವ ಟಿಟಿಪಿಯ ಸದಸ್ಯರನ್ನ ಬಿಡುಗಡೆ ಮಾಡುವುದು ಮತ್ತು ಪಾಕಿಸ್ತಾನದ ಬುಡಕಟ್ಟು ಪ್ರದೇಶವನ್ನ ಖೈಬರ್ ಪಖ್ತೂನ್ವಾ ಪ್ರದೇಶದೊಂದಿಗೆ ವಿಲೀನಗೊಳಿಸುವುದನ್ನ ರದ್ದು ಮಾಡಬೇಕು ಅನ್ನೋದು ಅವರ ಬೇಡಿಕೆ. ತಾಲಿಬಾನ್ ಕಾಬೂಲ್ ಅನ್ನ ವಶಪಡಿಸಿಕೊಂಡ ನಂತರ ಪಾಕಿಸ್ತಾನದಲ್ಲಿ ಟಿಟಿಪಿ ಸಂಬಂಧಿತ ಹಿಂಸಾಚಾರಗಳು ಬಹಳ ಜಾಸ್ತಿ ಆಗಿದೆ. 2023ರಿಂದ ಈವರೆಗೂ ಸುಮಾರು 1000ಕ್ಕೂ ಹೆಚ್ಚು ಪಾಕಿಸ್ತಾನ ಭದ್ರತೆ ಸಿಬ್ಬಂದಿಗಳು ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದರ ಬಗ್ಗೆ ಅಲ್ ಜಜೀರಾದಲ್ಲಿ ವರದಿಯಾಗಿದೆ. ಇಸ್ಲಾಮಾಬಾದ್ ಮೂಲದ ಚಿಂತಕರ ಚಾವಡಿಯಾಗಿರುವ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ CRSS ಇವರ ಪ್ರಕಾರ ಸುಮಾರು 1 ದಶಕದಲ್ಲೇ ಪಾಕಿಸ್ತಾನದ ಪಾಲಿನ ಅತ್ಯಂತ ಮಾರಕ ವರ್ಷ ಅಂತ ಬಣ್ಣಿಸಿದೆ. CRSS ಪ್ರಕಾರ ಕಳೆದ ವರ್ಷ ದಾಳಿಯಲ್ಲಿ 2526 ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಸುಮಾರು 1000 ಭದ್ರತಾ ಸಿಬ್ಬಂದಿ, 900ಕ್ಕೂ ಹೆಚ್ಚು ನಾಗರಿಕರು ಮತ್ತು ಸರಿಸುಮಾರು 900 ಉಗ್ರರು ಸೇರಿದ್ದಾರೆ. ಈ ಅಂಕಿಅಂಶಗಳು 2016ರಿಂದ ದಾಖಲಾದ ಅತಿ ಹೆಚ್ಚು ಸಾವಿನ ಸಂಖ್ಯೆಯನ್ನ ಸೂಚಿಸುತ್ತದೆ. ಅಷ್ಟೇ ಅಲ್ಲದೆ ಮತ್ತೊಂದು ಭಾಗದಲ್ಲಿ ಬಲೂಚ್ ಲಿಬರೇಷನ್ ಪಡೆಗಳು ಪಾಕಿಸ್ತಾನದ ಸೈನಿಕರನ್ನ ಗುರಿಯಾಗಿಸಿ ಆತ್ಮಹತ್ಯೆ ಬಾಂಬ್ ದಾಳಿಯನ್ನ ಮುಂದುವರೆಸಿದ್ದಾರೆ. ಕಳೆದ 1 ವರ್ಷದಲ್ಲಿ 3000ಕ್ಕೂ ಹೆಚ್ಚು ದಾಳಿಯನ್ನು ಪಾಕ್ ಸೈನಿಕರ ಮೇಲೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಒಳಗೆ ವಾತಾವರಣ ತೀವ್ರವಾಗಿ ಹದಗೆಟ್ಟಿದೆ. 1 ವರ್ಷದಲ್ಲಿ 1000ಕ್ಕೂ ಹೆಚ್ಚು ಸೈನಿಕರು ಭಯೋತ್ಪಾದಕರ ದಾಳಿಗೆ ಬಲಿ ಆಗ್ತಾ ಇರುವ ಪಾಕಿಸ್ತಾನದ ಒಳಗೆ ನಿಜಕ್ಕೂ ನಡೀತಾ ಇರೋದು ಏನು? ಪಾಕಿಸ್ತಾನ ಅನ್ನುವ ದೇಶ ಮತ್ತೊಮ್ಮೆ ವಿಭಜನೆಗೊಳ್ಳುತ್ತಾ ಅಥವಾ ತಾಲಿಬಾನ್ ಪಡೆಗಳು ಪಾಕಿಸ್ತಾನದ ಆಡಳಿತವನ್ನ ತನ್ನ ತೆಕ್ಕೆಗೆ ತಗೊಳ್ಳುತ್ತಾ? ಕಾದು ನೋಡ್ಬೇಕಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.